ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಟೆಕ್ ಎಡು ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋ ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಕೂಡ ನಾವು ಸಿ ಪ್ರೋಗ್ರಾಮಿಂಗನ್ನ ವಿಡಿಯೋ ಮಾಡ್ತಿದ್ದೇನೆ. ಇನ್ನೂ ಈ ಚಾನಲ್ನಲ್ಲಿ ತುಂಬ ವಿಡಿಯೋಸ್ ಬರಲಿಕ್ಕಿದೆ. ಪೈಥಾನ್ ಪ್ರೋಗ್ರಾಮಿಂಗ್ ಬಗ್ಗೆ, ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಎಲ್ಲ ಬರಲಿಕ್ಕಿದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಯಾಕಂದರೆ ವಿಡಿಯೋ ಬಂದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರ್ತದೆ ವಿಡಿಯೋ ಬಂದಿತ್ತಂತ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇದೇ ರೀತಿ ಈ ಚಾನಲ್ನಲ್ಲಿ ಇಂಥದ್ದೇ ಥರದ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗೋ ಥರ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈಗ ಮುಂದೆ ನಾವು ಏನೆಲ್ಲ ಕಲಿತಿದ್ದೀವಿ ಅಂದರೆ ಔಟ್ಪುಟ್, ಇನ್ಪುಟ್, ಇನ್ಸ್ಟ್ರಕ್ಷನ್ಸ್, ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಔಟ್ಪುಟ್ ಅಂದರೆ ಏನಂತ ಹೇಳಿದರೆ, ನಮ್ಮ ಈಗ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಏನು ಡಿಸ್ಪ್ಲೇ ಆಗುತ್ತೋ ಅದು ಹೇಗೆ ಡಿಸ್ಪ್ಲೇ ಆಗಬೇಕು ಅಂತ ಹೇಳಿ ನೋಡೋಣ. ಇವಾಗ ಅದಕ್ಕೆ ಔಟ್ಪುಟ್ ಅಂತಾರೆ. ಔಟ್ಪುಟ್ ಅಂದರೆ ಈಗ ಕಂಪ್ಯೂಟರ್ ಸ್ಕ್ರೀನಲ್ಲಿ ಏನು ಡಿಸ್ಪ್ಲೇ ಆಗಿರುತ್ತೆ ನೋಡಿ, ಅದಕ್ಕೆ ನಾವು ಔಟ್ಪುಟ್ ಅಂತೇವೆ. ಆ ಡಿಸ್ಪ್ಲೇ ಮಾಡೋದು ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ. ಈಗ ಡಿಸ್ಪ್ಲೇ ಮಾಡಬೇಕಾದ್ರೆ ನಮಗೆ ಒಂದು ಫಂಕ್ಷನ್ ಬರಿಬೇಕು. ಅದೇನಂತಂದರೆ ಪ್ರಿಂಟ್ ಎಫ್ ಈಸ್ ದ ಫಂಕ್ಷನ್ ವಿಚ್ ಈಸ್ ಆಲ್ರೆಡಿ ಅವೈಲೇಬಲ್ ಇನ್ ದ ಸಿ ಲೈಬ್ರರಿ. ಇದು ಒಂದು ಪ್ರಿಂಟ್ ಎಫ್ ಅಂತ ಅಂದರೆ ಒಂದು ಫಂಕ್ಷನ್ನ ಹೆಸರು. ಇಟ್ ಈಸ್ ಆಲ್ರೆಡಿ ಡಿಫೈನ್ಡ್ ಅಂದರೆ ನಾವು ಮತ್ತೆ ಡಿಫೈನ್ ಮಾಡಬೇಕಂತ ಇಲ್ಲ. ನಾವು stdio.h ಪ್ರೀ ಪ್ರೊಸೆಸರ್ ಡೈರೆಕ್ಟಿವನ್ನು ಇನ್ವೋಕ್ ಮಾಡಿದರೆ ಸಾಕು. ಇದು ಪ್ರಿಂಟ್ ಎಫ್ ಅಂತ ಹೀಗೆ ಬರಿಬೇಕು. ಪ್ರಿಂಟ್ ಎಫ್ ಫಂಕ್ಷನ್ ಬಗ್ಗೆ ನಾವು ಮುಂದಿನ ಚಾಪ್ಟರ್ಸ್ಗಳಲ್ಲಿ ಓದ್ತೇವೆ. ಆವಾಗ ಫುಲ್ ಡೀಟೇಲ್ ಆಗಿ ನೋಡೋಣ ಫಂಕ್ಷನ್ಸ್ ಬಗ್ಗೆ. ಆದರೆ ಈಗ ಮಾತ್ರ ಪ್ರಿಂಟ್ ಎಫ್ ಫಂಕ್ಷನ್ ಬಗ್ಗೆ ಕಲಿಯೋಣ. ಪ್ರಿಂಟ್ ಎಫ್ ಈಸ್ ದ ಫಂಕ್ಷನ್ ಯೂಸ್ ಟು ಡಿಸ್ಪ್ಲೇ ದ ಔಟ್ಪುಟ್ ಆನ್ ದ ಸ್ಕ್ರೀನ್. ಈ ಪ್ರಿಂಟ್ ಎಫ್ ಫಂಕ್ಷನ್ ಔಟ್ಪುಟನ್ನು ಡಿಸ್ಪ್ಲೇ ಮಾಡೋಕ್ಕೆ ಯೂಸ್ ಆಗುತ್ತೆ. ಈ ಪ್ರಿಂಟ್ ಎಫ್ ಫಂಕ್ಷನ್ ಒಳಗಡೆ ಏನಾದರೂ ಬರ್ತಿದ್ರೆ ಅದು ಹಾಗೆ ಔಟ್ಪುಟ್ ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರಿಂಟ್ ಎಫ್ ಓಪನ್ ಬ್ರ್ಯಾಕೆಟ್ ಓಪನ್ ಡಬಲ್ ಕೋಟ್, ಅದರ ಒಳಗಡೆ ಏನಾದರೂ ಬರೆದ್ರೆ ಆ ಏನಾದರೂ ಬರೆದಿದ್ದೇವಲ್ಲ ಅದು ಔಟ್ಪುಟ್ ಸ್ಕ್ರೀನ್ನ ಮೇಲೆ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ನಮಗೆ ಔಟ್ಪುಟ್ ಡಿಸ್ಪ್ಲೇ ಮಾಡಬೇಕು. ಈಗ ಈ ಸ್ಟೇಟ್ಮೆಂಟ್ ಏನು ಡಿಸ್ಪ್ಲೇ ಮಾಡುತ್ತಂತ ಅಂದರೆ ಹೆಲೋ ವರ್ಲ್ಡ್ ಅಂತ ಸಿಂಪಲ್ಲಾಗಿ ಹೆಲೋ ವರ್ಲ್ಡ್ ಅದನ್ನು ಡಿಸ್ಪ್ಲೇ ಮಾಡುತ್ತೆ ಅಷ್ಟೆ. ಪ್ರಿಂಟ್ ಎಫ್ ಫಂಕ್ಷನ್ ಒಳಗೆ ಇದೇ ರೀತಿ ಏನಾದರೂ ಡಬಲ್ ಕೋರ್ಸ್ ಒಳಗೆ ಬರ್ತಿದ್ರೆ ಅದು ಔಟ್ಪುಟ್ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ಒಂದು ಸೆಮಿಕೋಲನ್ ಹಾಕಬೇಕು. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಟು ಡಿಸ್ಪ್ಲೇ ದ ಔಟ್ಪುಟ್ ಇನ್ ದ ಕಂಪ್ಯೂಟರ್ ಸ್ಕ್ರೀನ್. ಈಗ ನಿಮಗೆ ಔಟ್ಪುಟ್ ಬೇರೆ ಬೇರೆ ಲೈನ್ನಲ್ಲಿ ಡಿಸ್ಪ್ಲೇ ಆಗಬೇಕಂತ ಅಂದರೆ ಈಗ ನೀವು ಇದೇ ರೀತಿ ತುಂಬ ಸ್ಟೇಟ್ಮೆಂಟ್ ಬರೆದ್ರೆ ಅದು ಒಂದೇ ಲೈನ್ನಲ್ಲಿ ಪ್ರಿಂಟ್ ಆಗುತ್ತೆ, ಬೇರೆ ಬೇರೆ ಲೈನಲ್ಲಿ ಪ್ರಿಂಟ್ ಆಗೋದಿಲ್ಲ. ಅದಕ್ಕೆ ನಾವು ಬೇರೆ ಬೇರೆ ಲೈನ್ನಲ್ಲಿ ನಮಗೆ ಇಷ್ಟ ಬಂದದ್ದನ್ನು ಪ್ರಿಂಟ್ ಮಾಡಬೇಕಾದ್ರೆ ನಾವು ನ್ಯೂ ಲೈನನ್ನು ಬರಿಬೇಕು. ಇದನ್ನು ಹೇಗೆ ಬರಿಬೇಕಂದ್ರೆ ಪ್ರಿಂಟ್ ಎಫ್ ಬರೆದು ಸೇಮ್ ಇದ್ರೊಳಗಡೆ ನಾವು ಏನು ಕಂಟೆಂಟ್ ಬೇಕು ಅದನ್ನು ಬರಿತೀವಿ. ಅದು ಆದಮೇಲೆ ಒಂದು ನ್ಯೂ ಲೈನ್ ಕೊಡ್ತೇವೆ. ದಿಸ್ ಈಸ್ ನ್ಯೂ ಲೈನ್. ಇದನ್ನು ಕೊಟ್ಟರು ಕೂಡ ಈಗ ಇವೆರಡು ಸ್ಟೇಟ್ಮೆಂಟನ್ನು ನಾವು ಬರೆದಿದ್ದೀವಿ ಅಂತ ಅಂದ್ಕೊಳ್ಳಿ. ನಮ್ಮ ಕೋಡ್ ಒಳಗಡೆ ಫಸ್ಟ್ ಈ ಲೈನ್ ಪ್ರಿಂಟ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಲೈನ್ನಲ್ಲಿ ನಮಸ್ಕಾರ ಅಂತ ಪ್ರಿಂಟ್ ಆಗುತ್ತೆ. ನಾವು ಇಲ್ಲಿ ನ್ಯೂ ಲೈನ್ ಕೊಡಲಿಲ್ಲ ಅಂತ ಅಂದರೆ ನ್ಯೂ ಲೈನ್ನಲ್ಲಿ ಬರೋದಿಲ್ಲ. ಈಗ ನಮಗೆ ಇದು ಒಂದು ಲೈನ್ ಇದು ಒಂದು ಲೈನಲ್ಲಿ ಪ್ರಿಂಟ್ ಆಗಬೇಕಾದ್ರೆ ಇಲ್ಲಿ ಒಂದು ನ್ಯೂ ಲೈನ್ ಅಂತ ಕೊಡಬೇಕು. ಹಾಕಿ ಕೊಟ್ಟರೆ ಇದು ಒಂದು ಲೈನ್ನಲ್ಲಿ ಬರುತ್ತೆ, ನೆಕ್ಸ್ಟ್ ಲೈನಲ್ಲಿ ನಮಸ್ಕಾರ ಅಂತ ಬರುತ್ತೆ. ನಿಮಗೆ ಇವಾಗ ಔಟ್ಪುಟ್ ಹೇಗೆ ಡಿಸ್ಪ್ಲೇ ಮಾಡೋದಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಮುಂದೆ ಚಾಪ್ಟರ್ಸ್ನಲ್ಲಿ ಇನ್ನೂ ಇದರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಆವಾಗ ತುಂಬ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ಪುಟ್ ಹೇಗೆ ತಗೊಳ್ಳೋದು ಯೂಸರಿಂದ ಅಂತ ಕಲಿಯೋಣ. ಇನ್ಪುಟ್ ಹೇಗೆ ತೆಗೆಯೋದಂದರೆ ಈಗ ನಾವು ಪ್ರಿಂಟ್ ಎಫ್ ಫಂಕ್ಷನ್ ಯೂಸ್ ಮಾಡಿತ್ತಲ್ವ ಔಟ್ಪುಟ್ ಡಿಸ್ಪ್ಲೇ ಮಾಡೋಕ್ಕೆ, ಅದೇ ರೀತಿ ಇನ್ನೊಂದು ಫಂಕ್ಷನ್ ಏನಂತ ಅಂದರೆ ಸ್ಕ್ಯಾನ್ ಎಫ್ ಫಂಕ್ಷನ್. ಸ್ಕ್ಯಾನ್ ಎಫಿಂದ ನಾವು ಇನ್ಪುಟ್ಟನ್ನು ಯೂಸರಿಂದ ತಗೊಳ್ಬೋದು.
ಔಟ್ಪುಟನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಿಂಟ್ಎಫ್ ಫಂಕ್ಷನನ್ನು ಯೂಸ್ ಮಾಡ್ತೇವೆ. ಅದೇ ರೀತಿ ಇನ್ಪುಟ್ಟನ್ನು ಯೂಸರಿಂದ ತೆಗೆದುಕೊಳ್ಬೇಕಾದ್ರೆ ಸ್ಕ್ಯಾನ್ಎಫ್ ಫಂಕ್ಷನನ್ನು ಯೂಸ್ ಮಾಡ್ತೇವೆ. ಇದೇ ರೀತಿ ಸ್ಕ್ಯಾನ್ಎಫ್ ಅಂತ ಬರೆದು ಡಬಲ್ ಕೋಟ್ನಲ್ಲಿ %d ಇಂಟೀಜರ್ ನಾವು ಯೂಸರಿಂದ ತಗೊಳ್ಬೇಕಾದ್ರೆ %d ಯೂಸ್ ಮಾಡ್ತೇವೆ. ಅದೇ ರೀತಿ ಕ್ಯಾರೆಕ್ಟರನ್ನು ತಗೊಳ್ಬೇಕಾದ್ರೆ %c, ಫ್ಲೋಟ್ ವ್ಯಾಲ್ಯೂವನ್ನು ತಗೊಳ್ಬೇಕಾದ್ರೆ %f ಅಂತ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಇದು ಏನಂತಪ್ಪ ಅಂದರೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಅಂದರೆ ನಮ್ಗೆ ಯಾವ ರೀತಿಯಲ್ಲಿ ಯಾವ ಫಾರ್ಮ್ಯಾಟಲ್ಲಿ ನಮಗೆ ಯೂಸರಿಂದ ಇನ್ಪುಟ್ ಬೇಕು ಅದನ್ನು ಸ್ಪೆಸಿಫೈ ಮಾಡುತ್ತೆ. ಅದನ್ನು ಡಬಲ್ ಕೋಟ್ ಒಳಗಡೆ ಇನ್ಕ್ಲೂಡ್ ಮಾಡಬೇಕು. ನೆಕ್ಸ್ಟ್ ಕೊಮಾ ಹಾಕಬೇಕು. ಕೊಮಾ ಹಾಕಿ ಅಡ್ರೆಸ್ ಅಥವಾ ಆ್ಯಂಪರ್ಸೆಂಟ್ ವೇರಿಯೇಬಲ್ ನೇಮ್. ಆ್ಯಂಪರ್ಸೆಂಟ್ ಅಂತ ಅಂದರೆ ಆ ಅಡ್ರೆಸ್ ವೇರಿಯೇಬಲ್ ಎಲ್ಲಿದೆ ಅದರ ಅಡ್ರೆಸ್. ಏಜ್ ಅಂದರೆ ನಾವು ಈ ವೇರಿಯೇಬಲ್ ನೇಮ್ ಆಗಿ ತೊಗೊಳ್ಬೋದು. ಯಾವ ವೇರಿಯೇಬಲ್ ನಾವು ಡಿಫೈನ್ ಮಾಡಿದ್ದೀವಿ ಅದೇ ವೇರಿಯೇಬಲನ್ನು ಇಲ್ಲಿ ಬರಿಬೇಕು. ಆ್ಯಂಪರ್ಸೆಂಟ್ ಅಂದರೆ ಅಡ್ರೆಸ್, ವೇರಿಯೇಬಲ್ನ ಅಡ್ರೆಸ್ಸನ್ನು ಸ್ಪೆಸಿಫೈ ಮಾಡುತ್ತೆ. ಈ ಲೈನು ಏನಂತ ಅಂದರೆ ಯೂಸರಿಂದ ಈಗ ಇನ್ಪುಟ್ಟನ್ನು ತಗೊಳ್ಬೇಕಾದ್ರೆ ಈ ಲೈನ್ ಯೂಸ್ ಮಾಡ್ತೇವೆ ನಾವು. ಫಸ್ಟ್ ಯಾವ ಫಾರ್ಮ್ಯಾಟ್ ಸ್ಪೆಸಿಫೈಯರ್, ನೆಕ್ಸ್ಟ್ ಕೊಮಾ, ನೆಕ್ಸ್ಟ್ ಅಡ್ರೆಸ್ ಆಫ್ ದ ವೇರಿಯೇಬಲ್. ಈ ಥರ ಸ್ಪೆಸಿಫೈ ಮಾಡಿದರೆ ನಮಗೆ ಯೂಸರಿಂದ ಇನ್ಪುಟ್ ಸಿಗುತ್ತೆ. ಈಗ ನಿಮಗೆ ಇನ್ಪುಟ್ ಮತ್ತು ಔಟ್ಪುಟ್ ಹೇಗೆ ಡಿಸ್ಪ್ಲೇ ಮಾಡಬೇಕು ಹಾಗೆ ಇನ್ಪುಟ್ ಯೂಸರಿಂದ ಹೇಗೆ ತಗೊಳ್ಬೇಕಂತ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಔಟ್ಪುಟ್ಟನ್ನು ಡಿಸ್ಪ್ಲೇ ಮಾಡಲಿಕ್ಕೆ ನಾವು ಪ್ರಿಂಟ್ಎಫ್ ಫಂಕ್ಷನನ್ನು ಯೂಸ್ ಮಾಡ್ತೇವೆ. ಹಾಗೆ ಇನ್ಪುಟನ್ನು ತಗೊಳ್ಬೇಕಾದ್ರೆ ಸ್ಕ್ಯಾನ್ಎಫ್ ಫಂಕ್ಷನನ್ನು ಯೂಸ್ ಮಾಡ್ತೇವೆ. ಇಷ್ಟು ನಿಮಗೆ ಗೊತ್ತಾಗಿದ್ದರೆ ಸಾಕು. ಗೊತ್ತಾಗಿಲ್ಲ ಅಂತ ಅಂದರೆ ಒಂದು ಸತಿ ವಿಡಿಯೋನ ರಿವೈಂಡ್ ಮಾಡಿ ನೋಡಿ. ಹಾಗೆ ಈಗ ನಾನು ಮಾತಾಡ್ತಾ ಇರೋದು ನಿಮಗೆ ಸ್ಲೋ ಆಗಿದೆ ಅಂತ ಅಂದ್ಕೊಳ್ಬೇಡಿ. ನೀವು ಸ್ವಲ್ಪ ಫಾಸ್ಟಲ್ಲಿ ಕೂಡ ವಿಡಿಯೋನ ನೋಡ್ಬೋದು. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಮೂವ್ ಆಗೋಣ ನಾವು. ನೆಕ್ಸ್ಟ್ ಟಾಪಿಕ್ ಈಸ್ ದ ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರಕ್ಷನ್ಸ್ ಅಂದರೆ ಏನಂತ ಹೇಳಿದರೆ, ನಾವು ಈಗ ಕೋಡ್ ಒಳಗೆ ಏನೆಲ್ಲ ಸ್ಟೇಟ್ಮೆಂಟ್ಸ್ಗಳನ್ನು ಬರಿತೇವೆ ಅದೆಲ್ಲದೂ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಕರಿತೇವೆ. ನಾವು ಇನ್ಸ್ಟ್ರಕ್ಷನ್ಸನ್ನು ನಾರ್ಮಲ್ ಇಂಗ್ಲೀಷಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ತೇವೆ, ಮತ್ತು ಇನ್ಸ್ಟ್ರಕ್ಷನನ್ನು ಒಬ್ಬರಿಗೆ ಕೊಡುವುದು, ಅವರು ಅದನ್ನು ಟಾಸ್ಕನ್ನು ಪೂರ್ತಿ ಮಾಡ್ತಾರೆ. ಹಾಗೆ ಇದರಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಅಂದರೆ ಒಂದು ಸ್ಟೇಟ್ಮೆಂಟನ್ನು ಕೋಡಲ್ಲಿ ಬರೆದ್ರೆ ನಮಗೆ ಕಂಪೈಲರ್ ಆ ಟಾಸ್ಕನ್ನು ಪೂರ್ತಿ ಮಾಡಿ ಕೊಡ್ತಾರೆ. ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಅಂತೀವಿ. ಇದರಲ್ಲಿ 3 ಟೈಪ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದೆ. ಫಸ್ಟ್ ಟೈಪ್ ಈಸ್ ದ ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್. ಇದರ ಹೆಸರಲ್ಲೇ ಇದೆ ಡಿಕ್ಲೇರ್ ದ ಟೈಪ್, ಡಿಕ್ಲೇರ್ ವೇರಿಯೇಬಲ್ ಬಿಫೋರ್ ಯೂಸಿಂಗ್ ಇಟ್ ಅಂತ. ಅಂದರೆ ವೇರಿಯೇಬಲ್ನ ಫಸ್ಟ್ ನಾವು ಡಿಕ್ಲೇರ್ ಮಾಡಬೇಕು ಅದನ್ನು ಯೂಸ್ ಮಾಡಲಿಕ್ಕಿಂತ ಮುಂಚೆ. ಇದನ್ನು ನಾವು ಮೊದಲೇ ಫಸ್ಟ್ ವಿಡಿಯೋದಲ್ಲಿ ಕಲ್ತಿದ್ದೀವಿ. ವೇರಿಯೇಬಲ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕರೆಕ್ಟ್ ವೇ ಆಗಿ ಡಿಕ್ಲೇರ್ ಮಾಡಬೇಕು. ವೇರಿಯೇಬಲ್ನ ಹೆಸರು ಕರೆಕ್ಟಾಗಿ ಕೊಡಬೇಕು, ರೂಲ್ಸ್ಗಳನ್ನು ನಾವು ಓದಿದ್ದೇವೆ. ಹಾಗೆ ಡಿಕ್ಲೇರ್ ಹೇಗೆ ಮಾಡ್ತೇವೆ ಅದನ್ನು ಕೂಡ ನೋಡಿದ್ದೇವೆ. ಹಾಗಾಗಿ ಫಸ್ಟ್ ವೇರಿಯೇಬಲ್ನ ನಾವು ಡಿಕ್ಲೇರ್ ಮಾಡಬೇಕು. ಡಿಕ್ಲೇರ್ ಅಂತ ಅಂದರೆ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಇಂಟ್ a = 20, ಇಂಟ್ b = a, ಇಂಟ್ c = a+b. ಹೇಗಾದರೂ ನಾವು ಡಿಕ್ಲೇರ್ ಮಾಡ್ಬೋದು. ಈ ಥರ ಇದಕ್ಕೆ ಡಿಕ್ಲರೇಷನ್ ಅಂತ ಹೇಳ್ತೇವೆ. ನಾವು ವೇರಿಯೇಬಲ್ನ ಈ ಥರ ಡಿಕ್ಲೇರ್ ಮಾಡದೆ ಒಂದು ಎಕ್ಸ್ಪ್ರೆಷನ್ನಲ್ಲಿ ಯೂಸ್ ಮಾಡಿದರೆ, ಇಲ್ಲಾಂದರೆ ನಮ್ಮ ಮುಂದೆ ಬರುವ ಕೋಡ್ಗಳಲ್ಲಿ ಯೂಸ್ ಮಾಡಿದರೆ ಅದು ಕಂಪೈಲರ್ಗೆ ಗೊತ್ತಾಗೋದಿಲ್ಲ. ಹಾಗೆ ಅದು ಕಂಪೈಲರ್ ಈ ಥರ ಮಾಡಿದರೆ ಎರರ್ ಕೂಡ ಬರುತ್ತೆ. ಹಾಗಾಗಿ ಈ ಎರರನ್ನು ಬಾರದೇ ಇರೋಕ್ಕೋಸ್ಕರ ನಾವು ಡಿಕ್ಲೇರ್ ಮಾಡಬೇಕು ವೇರಿಯೇಬಲ್ನ. ಎಕ್ಸಾಂಪಲ್ ನೋಡೋಣ. ಇಂಟ್ a = 20. ಇದರಲ್ಲಿ ಏನಾಗ್ತಿದೆ ಅಂತಂದರೆ 20 ಡೇಟಾ ವೇರಿಯೇಬಲ್ ನೇಮ್ a ಒಳಗಡೆ ಸ್ಟೋರ್ ಆಗ್ತಾಯಿದೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೇನೆ ತುಂಬ ಚೆನ್ನಾಗಿ. ನೆಕ್ಸ್ಟ್ ಇಂಟ್ b = a. ಇದರಲ್ಲಿ ಏನಾಗ್ತಿದೆ ಅಂತ ಅಂದರೆ ಇಂಟ್ ಬಿ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಆಗಿದೆ, ಅದ್ರ ಒಳಗಡೆ a ಸ್ಟೋರ್ ಆಗಿದೆ. a ಅಲ್ಲಿ ಏನಿದೆ 20.
ಇಲ್ಲಿ ಫಸ್ಟೇ ಡಿಕ್ಲೇರ್ ಆಗಿದೆ ಎ ಒಳಗೆ 20 ಇದೆ ಅಂತ. ಹಾಗಾಗಿ ಬಿ ಒಳಗಡೆ ಈಗ ಎ ಸ್ಟೋರ್ ಆಗಿದೆ. ಎ ಅಂದರೆ 20 ಸ್ಟೋರ್ ಆಗಿದೆ. ಬಿ ಒಳಗೂ ಕೂಡ ಇವಾಗ 20 ಸ್ಟೋರ್ ಆಗಿದೆ. ಈ ಥರ ಕೂಡ ನಾವು ಡಿಕ್ಲೇರ್ ಮಾಡ್ಬೋದು ವೇರಿಯೇಬಲ್ನ. ನೆಕ್ಸ್ಟ್ ಇಂಟ್ ಸಿ ಈಕ್ವಲ್ ಟು ಎ ಪ್ಲಸ್ 1 ಹೀಗೆ ಕೂಡ ನಾವು ಡಿಕ್ಲೇರ್ ಮಾಡ್ಬೋದು. ಈಗ ಸಿ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಆಗಿದೆ. ಅದ್ರ ಒಳಗಡೆ ಎ ಅಂತ ಅಂದರೆ 20 ಪ್ಲಸ್ 20 ಪ್ಲಸ್ 1 ಈಸ್ 21 ಸಿ ಒಳಗಡೆ ಸ್ಟೋರ್ ಆಗಿದೆ. ಈ ಸ್ಟೇಟ್ಮೆಂಟ್ನ ಅರ್ಥ. ಹೀಗೆ ನಾವು ಇನ್ಸ್ಟ್ರಕ್ಷನ್ಸ್ ಅಂತ ಅಂತೇವೆ. ಇದಕ್ಕೆ ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್ ಅಂದರೆ ಹೀಗೆ ಫಸ್ಟು ನಾವು ಡಿಕ್ಲೇರ್ ಮಾಡಬೇಕು, ದೆನ್ ಯೂಸ್ ಮಾಡಬೇಕು ಅಂತ ಅರ್ಥ. ಈ ಟೈಪ್ ಡಿಕ್ಲರೇಷನ್ ಇನ್ಸ್ಟ್ರಕ್ಷನ್ಸ್ ಏನಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮೂವ್ ಆಗೋಣ. ಈಗ ನೆಕ್ಸ್ಟ್ ಟೈಪ್ ಆಫ್ ಇನ್ಸ್ಟ್ರಕ್ಷನ್ ಯಾವುದಂತ ಅಂದರೆ ಅರಿಥ್ಮ್ಯಾಟಿಕ್ ಇನ್ಸ್ಟ್ರಕ್ಷನ್. ಅರಿಥ್ಮ್ಯಾಟಿಕ್ ಏನಂತ ಅಂತ ನಿಮಗೂ ಗೊತ್ತಿರ್ಬೋದು. 10th ಕೂಡ ನೀವೆಲ್ಲ ನೋಡಿದ್ದೀರಾ. ಅರಿಥ್ಮ್ಯಾಟಿಕ್ ಅಂದರೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಇದೆಲ್ಲ ಆಪರೇಷನ್ಸನ್ನು ನಾವು ಅರಿಥ್ಮ್ಯಾಟಿಕ್ ಆಪರೇಷನ್ಸ್ ಅಂತ ಹೇಳ್ತೇವೆ. ನಾವು ನಮ್ಮ ಸಿ ಪ್ರೋಗ್ರಾಮಿಂಗ್ನಲ್ಲೂ ಕೂಡ ಕೆಲವು ಅರಿಥ್ಮ್ಯಾಟಿಕ್ ಆಪರೇಷನ್ಸ್ಗಳನ್ನು ಪರ್ಫಾರ್ಮ್ ಮಾಡ್ಬೋದು. ಆ ಅರಿಥ್ಮ್ಯಾಟಿಕ್ ಆಪರೇಷನ್ಸ್ ಒಂದು ಸ್ಟೇಟ್ಮೆಂಟಲ್ಲಿ ನಾವು ಬರೆದಾಗ ಅದಕ್ಕೆ ನಾವು ಅರಿಥ್ಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಪ್ಲಸ್ ಬಿ, ಇಲ್ಲಿ ಎ ಈಸ್ ಆಪರೆಂಡ್ 1, ಪ್ಲಸ್ ಈಸ್ ದ ಆಪರೇಟರ್ ಆ್ಯಂಡ್ ಬಿ ಈಸ್ ದ ಆಪರೆಂಡ್ 2. ಆಪರ್ಯಾಂಟ್ ಅಂತ ಅಂದರೆ ನಾವು ಯಾವ ವೇರಿಯೇಬಲ್ನ ಮೇಲೆ ನಮ್ಮ ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡ್ತೇವೆ ಅದಕ್ಕೆ ನಾವು ಆಪರ್ಯಾಂಡ್ ಅಂತ ಹೇಳ್ತೇವೆ. ಮತ್ತು ಪ್ಲಸ್ ಈಸ್ ದ ಆಪರೇಟರ್ ವಿ ಆಲ್ ನೋ. ಆಪರೇಟರ್ ಅಂದರೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಮೋಡ್ಯುಲೋ ಅಂತ ಕೂಡ ಬರುತ್ತೆ ಸಿಯಲ್ಲಿ. ಈ ಥರದ್ದೆಲ್ಲ ಆಪರೇಟರ್ಸ್. ಈಗ ನಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಎ ಪ್ಲಸ್ ಬಿ ಇದು ಒಂದು ಅರಿಥ್ಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ. ಇದರಲ್ಲಿ ಏನೇ ಆಗಿದೆ ಅಂತಂದರೆ ಎ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿ ಅದಕ್ಕೆ ಬಿ ಪ್ಲಸ್ ಸಿಯನ್ನು ಸ್ಟೋರ್ ಮಾಡ್ತೇವೆ. ನಾವು ಬಿಯನ್ನು ಫಸ್ಟ್ ಡಿಕ್ಲೇರ್ ಮಾಡಿರಬೇಕು, ಸಿಯನ್ನು ಫಸ್ಟ್ ಡಿಕ್ಲೇರ್ ಮಾಡಿರಬೇಕು. ಇದಕ್ಕೆ ಇದು ಒಂದು ಸ್ಟೇಟ್ಮೆಂಟಿಗೆ ನಾವು ಅರಿಥ್ಮೆಟಿಕ್ ಇನ್ಸ್ಟ್ರಕ್ಷನ್ ಅಂತೀವಿ. ಹಾಗೆ ಇಲ್ಲಿ ಬಿ ಇಂಟು ಸಿ, ಬಿ ಮೈನಸ್ ಸಿ, ಬಿ ಡಿವೈಡೆಡ್ ಬೈ ಸಿ, ಬಿ ಮಾಡ್ಯುಲೋ ಸಿ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀರಿ. ಅರಿಥ್ಮ್ಯಾಟಿಕ್ ಇನ್ಸ್ಟ್ರಕ್ಷನ್ಸ್ ಆರ್ ಸೋ ಸಿಂಪಲ್. ಇದು ಏನಂದರೆ ಒಂದು ಆಪರೇಟರನ್ನು ಆಪರ್ಯಾಂಡ್ಗಳ ಮಧ್ಯೆ ಹಾಕಿ ನಾವು ಆಪರೇಷನನ್ನು ಪರ್ಫಾರ್ಮ್ ಮಾಡೋದು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ ಪ್ರಿಸಿಡೆನ್ಸ್ ಅಂತ ಹೇಳಿದರೆ ನಿಮಗೆ ದೊಡ್ಡ ವರ್ಡ್ ಅಂತ ಅಂದ್ಕೊಳ್ತೀರಿ, ಆದರೆ ಇದರ ಮೀನಿಂಗ್ ತುಂಬ ಸಿಂಪಲ್. ಪ್ರಿಸಿಡೆನ್ಸ್ ಅಂದರೆ ಈಗ ನಾವು ಆಪರೇಟರ್ಸ್ಗಳನ್ನು ಒಂದೇ ಲೈನಲ್ಲಿ ಹಾಕಿದರೆ, ಈಗ ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 4 ಪ್ಲಸ್ 9 ಇಂಟು 10 ಇದೆ. ಇದರಲ್ಲಿ ತುಂಬ ಆಪರೇಟರ್ಸ್ ಇದೆ, ತುಂಬ ಆಪರ್ಯಾಂಡ್ ಇದೆ. ನಮಗೆ ಈಗ ಕನ್ಫ್ಯೂಸ್ ಆಗ್ಬೋದು. ಫಸ್ಟ್ ಯಾವ ಆಪರೇಷನನ್ನು ಮಾಡ್ಬೋದು? ಫಸ್ಟ್ 4 ಪ್ಲಸ್ 9 ಮಾಡೋದಾ, ಇಲ್ಲ 9 ಇಂಟು 10 ಮಾಡೋದಾ? ಈ ಥರ ಕನ್ಫ್ಯೂಷನ್ ಇರ್ಬೋದು. ಮ್ಯಾಥ್ಸಲ್ಲೂ ಕೂಡ ಬಾಡ್ ಮಾಸ್ ಅಂತ ಒಂದು ರೂಲ್ ಇದೆ, ಅದ್ರ ಪ್ರಕಾರನೇ ನಾವು ಆಪರೇಷನ್ಸನ್ನು ಮಾಡಬೇಕು. ಇದರಲ್ಲೂ ಕೂಡ ಈ ರೂಲಿಗೆ ನಾವು ಪ್ರಿಸಿಡೆನ್ಸ್ ಅಂತ ಹೇಳ್ತೇವೆ. ಇದು ಸಿಂಪಲ್. ಈಗ ಫಸ್ಟ್ ನಾವು ಯಾವ ಆಪರೇಷನನ್ನು ಪರ್ಫಾರ್ಮ್ ಮಾಡಬೇಕಂತ ಅಂದರೆ, ಫಸ್ಟ್ ಒಂದು ಸ್ಟೇಟ್ಮೆಂಟಲ್ಲಿ ಇಂಟು ಡಿವೈಡೆಡ್ ಬೈ ಅಥವಾ ಮಾಡ್ಯುಲೋ ಇದ್ದರೆ ಅದನ್ನು ಫಸ್ಟ್ ಪರ್ಫಾರ್ಮ್ ಮಾಡಬೇಕು. ಅದು ಆದಮೇಲೆ ಪ್ಲಸ್ ಮತ್ತು ಮೈನಸ್ ಮಾಡಬೇಕು. ಅದಾದಮೇಲೆ ಅಸೈನ್ಮೆಂಟ್, ಇದಕ್ಕೆ ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳ್ತೇವೆ, ಈಕ್ವಲ್ ಟು ಅದನ್ನು ಪರ್ಫಾರ್ಮ್ ಮಾಡಬೇಕು. ಹಾಗಾದರೆ ಇಲ್ಲಿ ಈ ಸ್ಟೇಟ್ಮೆಂಟ್ನಲ್ಲಿ ಫಸ್ಟ್ ಪ್ಲಸ್ ಮತ್ತು ಇಂಟು ಇದೆ. ಇದರಲ್ಲಿ ಯಾವ ಆಪರೇಷನ್ ಫಸ್ಟ್ ಪರ್ಫಾರ್ಮ್ ಮಾಡಬೇಕಂತ ಅಂದರೆ ಇಲ್ಲಿದೆ ನೋಡಿ, ಇಂಟು. ಪ್ಲಸ್ ಆದಮೇಲಿದೆ, ಹಾಗಾಗಿ ಇಂಟುವನ್ನು ನಾವು ಫಸ್ಟ್ ಪರ್ಫಾರ್ಮ್ ಮಾಡಬೇಕು. ಇದರಲ್ಲಿ ಈಗ 9 ಇಂಟು 10 ನಾವು ಫಸ್ಟ್ ಪರ್ಫಾರ್ಮ್ ಮಾಡಬೇಕು. ಅದಾದಮೇಲೆ ಅದರ ರಿಸಲ್ಟನ್ನು ಈ 4ಗೆ ಪ್ಲಸ್ ಮಾಡಬೇಕು. ಹೀಗೆ ನಮಗೆ ಪ್ರೆಸಿಡೆನ್ಸ್ ಅರ್ಥ ಆಗುತ್ತೆ.
ಈಗ ಪ್ರೆಸಿಡೆನ್ಸ್ ಅಂತ ಏನಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ರೆಸಿಡೆನ್ಸ್ ಇಸ್ ಸಿಂಪಲ್. ಏನಂದರೆ ನಾವು ಯಾವ ಆಪರೇಷನನ್ನು ಫಸ್ಟ್ ಮಾಡಬೇಕಂತ ಇದರಲ್ಲಿ ನೋಡ್ಬೋದು. ಫಸ್ಟ್ ಮಾಡ್ಬೋದು ಇಂಟು ಡಿವೈಡೆಡ್ ಬೈ ಮಾಡ್ಯೂಲ್. ಈ ಸ್ಟೇಟ್ಮೆಂಟಲ್ಲಿ ಇದು ಯಾವುದಾದ್ರೂ ಇದ್ದರೆ ಇದನ್ನು ಫಸ್ಟ್ ಪರ್ಫಾರ್ಮ್ ಮಾಡಬೇಕು. ಅದಾದಮೇಲೆ ಮೈನಸ್ ಪ್ಲಸ್ ಅನ್ನು ಪರ್ಫಾರ್ಮ್ ಮಾಡಿ ಅದಾದಮೇಲೆ ಈಕ್ವಲ್ ಟು ಅನ್ನು ಪರ್ಫಾರ್ಮ್ ಮಾಡಬೇಕು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಈಸ್ ದ ಅಸೋಸಿಯೇಟಿವಿಟಿ. ಅಸೋಸಿಯೇಟಿವಿಟಿ ಏನಂತ ಅಂದರೆ, ಈಗ ನಾವು ಪ್ರೆಸಿಡೆನ್ಸ್ ಏನಂತ ಅರ್ಥ ಮಾಡ್ಕೊಂಡಿದ್ದೀವಿ. ಪ್ರೆಸಿಡೆನ್ಸ್ ಅಂದರೆ ಯಾವ ಆಪರೇಷನನ್ನು ಫಸ್ಟ್ ಪರ್ಫಾರ್ಮ್ ಮಾಡಬೇಕು. ಹಾಗೆ ಈಗ ನಾವು ಅದು ಗೊತ್ತಾಗಿದೆ ನಮಗೆ. ಆದರೆ ಈಗ ಒಂದು ಸ್ಟೇಟ್ಮೆಂಟ್ನಲ್ಲಿ ಅಥವಾ ಎಕ್ಸ್ಪ್ರೆಷನ್ನಲ್ಲಿ ಇಂಟು ಮತ್ತು ಡಿವೈಡೆಡ್ ಬೈ ಎರಡೂ ಇದ್ದರೆ ಅವೆರಡು ಒಂದೇ ಪ್ರೆಸಿಡೆನ್ಸ್ ಅಲ್ವಾ. ಅದಕ್ಕೆ ಅವೆರಡೂ ಇದ್ದರೆ ನಾವು ಯಾವುದನ್ನು ಫಸ್ಟ್ ಪರ್ಫಾರ್ಮ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಾವು ಅಸೋಸಿಯೇಟಿವಿಟಿ ಅಂತ ಹೇಳ್ತೇವೆ. ಇಲ್ಲಿದೆ ನೋಡಿ, ಫಾರ್ ಸೇಮ್ ಪ್ರೆಸಿಡೆನ್ಸ್. ಅಸೋಸಿಯೇಟಿವಿಟಿ ಅಂದರೆ ಫಾರ್ ಸೇಮ್ ಪ್ರೆಸಿಡೆನ್ಸಿಗೆ ನಾವು ಯಾವ ರೂಲನ್ನು ಅಪ್ಲೈ ಮಾಡಬೇಕು. ಯಾವ ರೂಲ್ ಅಂದರೆ ಲೆಫ್ಟ್ ಟು ರೈಟ್ ರೂಲನ್ನು ಅಪ್ಲೈ ಮಾಡಬೇಕು. ಅಂದರೆ ಇವಾಗ ಈ ಎಕ್ಸ್ಪ್ರೆಷನ್ನಲ್ಲಿ ಇಂಟು ಅಥವಾ ಮಲ್ಟಿಪ್ಲೈ ಮತ್ತು ಡಿವೈಡೆಡ್ ಬೈ ಎರಡೂ ಇದೆ. ಹಾಗಾದರೆ ನಾವು ಯಾವುದು ಫಸ್ಟು ಆಪರೇಷನನ್ನು ಮಾಡಬೇಕು ಅಂತ ಕನ್ಫ್ಯೂಷನ್ ಬರುತ್ತೆ. ಆ ಕನ್ಫ್ಯೂಷನ್ಗೆ ಸೊಲ್ಯೂಷನ್ ಏನಂತ ಅಂದರೆ ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟ್ ಅಂದರೆ ಲೆಫ್ಟ್ ಟು ರೈಟ್. ಫಸ್ಟ್ ಲೆಫ್ಟ್ ಇರುವ ಎಕ್ಸ್ಪ್ರೆಷನನ್ನು ಫಸ್ಟ್ ಸಾಲ್ವ್ ಮಾಡಿ ನೆಕ್ಸ್ಟ್ ಈಚೆ ಕಡೆ ಬರೋದು. ಅಂದರೆ ಫಸ್ಟ್ 4 ಇಂಟು 3 ಮಾಡಿ, ಆಮೇಲೆ ಅದರ ರಿಸಲ್ಟನ್ನು ಡಿವೈಡೆಡ್ ಬೈ 6 ಮಾಡಿ, ಅದರ ರಿಸಲ್ಟನ್ನು ಇಂಟು 2 ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲನ್ನು ನೋಡೋಣ. ಇಲ್ಲಿದೆ ನೋಡಿ, 5 ಇಂಟು 2 ಮೈನಸ್ 2 ಇಂಟು 3. ಇದರಲ್ಲಿ ಇಂಟು ಮತ್ತು ಇಂಟು ಎರಡು ಮಲ್ಟಿಪ್ಲಿಕೇಶನ್ ಆಪರೇಷನ್ ಇದೆ. ಹಾಗಾದರೆ ನಾವು ಇದರಲ್ಲಿ ಯಾವುದು ಫಸ್ಟ್ ಮಾಡೋದು? ಇದರಲ್ಲಿ ನಾವು ಇದನ್ನು ಫಸ್ಟ್ ಮಾಡಬೇಕು. ಯಾಕಂದರೆ ಲೆಫ್ಟ್ ಟು ರೈಟ್ ರೂಲನ್ನು ಅಪ್ಲೈ ಮಾಡ್ತಿದ್ದೀವಿ, ಅಸೋಸಿಯೇಟಿವಿಟಿಯನ್ನು ಅಪ್ಲೈ ಮಾಡ್ತಿದ್ದೀವಿ. ಸೊ 5 ಇಂಟು 2 ಇಸ್ 10. ಮೈನಸ್ ಅಂತ ಬರ್ಕೊಂಡು ಇದನ್ನು ಮಾಡಬೇಕು. 10 ಮೈನಸ್ 2 ಅನ್ನು ಮಾಡೋಕ್ಕಿಲ್ಲ, ಯಾಕಂದರೆ ಫಸ್ಟ್ ಪ್ರೆಸಿಡೆನ್ಸ್ ಮಲ್ಟಿಪ್ಲಿಕೇಶನಿಗಿದೆ. ಸೊ 3 2s are 6. ನೆಕ್ಸ್ಟ್ ನಮಗೆ 10 ಮೈನಸ್ 6 ಮಾಡಬೇಕು, 4. ದಿಸ್ ಈಸ್ ದ ಆನ್ಸರ್. ಸೊ ಹೀಗೆ ನಾವು ಪ್ರೆಸಿಡೆನ್ಸ್ ಮತ್ತು ಅಸೋಸಿಯೇಟಿವಿಟಿಯ ಮೀನಿಂಗ್. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಈಸ್ ದ ಕಂಟ್ರೋಲ್ ಇನ್ಸ್ಟ್ರಕ್ಷನ್. ಕಂಟ್ರೋಲ್ ಇನ್ಸ್ಟ್ರಕ್ಷನ್ ಅಂದರೆ ಏನಂತ ಅಂದರೆ ಯೂಸ್ಡ್ ಟು ಡಿಟರ್ಮೈನ್ ದ ಫ್ಲೋ ಆಫ್ ಪ್ರೋಗ್ರಾಮ್. ಇಟ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಫ್ಲೋ ಆಫ್ ಪ್ರೋಗ್ರಾಮ್ ಅಂತ ಅಂದರೆ ಒಂದು ಪ್ರೋಗ್ರಾಮನ್ನು ಫ್ಲೋವನ್ನು ಡಿಟರ್ಮೈನ್ ಮಾಡುತ್ತೆ ಅಥವಾ ಸ್ಪೆಸಿಫೈ ಮಾಡುತ್ತೆ. ಅಂದರೆ ಈಗ ನಾವು ಸ್ಟೇಟ್ಮೆಂಟ್ಸ್ ಒಂದು ಫಂಕ್ಷನ್ ಒಳಗಡೆ ಕೋಡನ್ನು ಬರೆದಿದ್ದೀವಿ, ಅದು ಸೀಕ್ವೆನ್ಷಿಯಲ್ ಪ್ಯಾಟರ್ನಲ್ಲಿ ಡಿಸ್ಪ್ಲೇ ಆಗ್ತಾ ಬಂದಿತ್ತು. ಆದರೆ ಈಗ ನಮಗೆ ಬೇರೆ ಬೇರೆ ಸೀಕ್ವೆನ್ಸ್ನಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತ ಅಂದರೆ ನಾವು ಕಂಟ್ರೋಲ್ ಇನ್ಸ್ಟ್ರಕ್ಷನನ್ನು ಯೂಸ್ ಮಾಡ್ತೇವೆ. ದೇರ್ ಆರ್ 4 ಟೈಪ್ಸ್ ಆಫ್ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್. ದೇ ಆರ್ sequential control, decision control, loop control and case control. sequential control ಅಂದರೆ ಈಗ ನಾವು ನೋಡಿದ್ದೀವಿ ಸೀಕ್ವೆನ್ಸ್ ವೈಸ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾ ಬಂದಿದ್ದು. ಇದನ್ನೆಲ್ಲ ನಾವು 1 by 1 ನೆಕ್ಸ್ಟ್ ಚಾಪ್ಟರ್ನಲ್ಲಿ ಓದ್ತೇವೆ. ಹಾಗೆ ಅದಕ್ಕೋಸ್ಕರ ನಾನೀಗ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಡಿಸಿಷನ್ ಕಂಟ್ರೋಲ್, ಅದರಲ್ಲಿ ಇಫ್ ಎಲ್ಸ್ ನೆಸ್ಟೆಡ್ ಇಫ್ ಅದೆಲ್ಲ ಬರ್ತದೆ, ಅದೆಲ್ಲ ನಾವು ನೋಡೋಣ. ನೆಕ್ಸ್ಟ್ ಲೂಪ್ ಕಂಟ್ರೋಲ್, ಅದರಲ್ಲಿ ಫಾರ್, ವೈಲ್, ಡೂ ವೈಲ್ ಇವೆಲ್ಲ ಬರ್ತದೆ. ಕೇಸ್ ಕಂಟ್ರೋಲ್, ಕೇಸ್ ಅಂದರೆ ನಮಗೆ ಪರ್ಟಿಕ್ಯುಲರ್ ಕೇಸ್ ಒಳಗಡೆ ಈಗ ಫ್ಲೋ ಆಫ್ ದ ಸ್ಟೇಟ್ಮೆಂಟ್ಸನ್ನು ಡಿಟರ್ಮೈನ್ ಮಾಡಬೇಕಾದ್ರೆ ಕೇಸ್ ಕಂಟ್ರೋಲ್ ಇನ್ಸ್ಟ್ರಕ್ಷನನ್ನು ಯೂಸ್ ಮಾಡ್ತೇವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಅರ್ಥ ಆಗದೇ ಇದ್ದರೆ ಸ್ವಲ್ಪ ರಿವೈಂಡ್ ಮಾಡಿ ಕೂಡ ನೋಡಿ, ನೀವು ಅರ್ಥ ಆಗುತ್ತೆ. ಇಲ್ಲಾಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಿ ನಾನು ಮಾತಾಡೋದು ಸ್ಲೋ ಆಗಿದೆ ಅಂತ ಅಂದರೆ ಸ್ವಲ್ಪ ಫಾಸ್ಟ್
ಆಗಿ ನೋಡಿ, ಅರ್ಥ ಆಗುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ. ಇವೆಲ್ಲ ಕ್ವಶನ್ ಎಲ್ಲ ಇದೆ, ಈ ಥರ ಕ್ವಶನ್ ಎಲ್ಲ ಇದೆ, ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ತುಂಬ ವೀಡಿಯೋಸ್ ಬರ್ತದೆ ಈ ಚಾನಲ್ನಲ್ಲಿ. ಸಿ ಪ್ರೋಗ್ರಾಮಿಂಗ್ನ ಎಲ್ಲ ಚಾಪ್ಟರ್ನ ವೀಡಿಯೋಸ್ ಬರ್ತದೆ. ಅದಾದಮೇಲೆ ಪೈಥಾನ್ ವೀಡಿಯೋಸ್ ಕೂಡ ಬರ್ತದೆ. ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಲೈಕ್ ಶೇರ್ ಎಲ್ಲ ಮಾಡಿ. ಸೊ ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.